ಸ್ನೇಹಿತರೆ ಇದು ಆ, ಕೃಪಾಕರ್ ಮತ್ತು ಸೇನಾನಿ ಬರೆದಂತಹ ಸೆರೆಯಲ್ಲಿ ಕಳೆದ 14 ದಿನಗಳು ಅನ್ನೋ ಒಂದು ಪುಸ್ತಕ ಸ್ನೇಹಿತರೆ ಇದು. ಕೃಪಾಕರ್ ಸೇನಾನಿ ಅಂದರೆ ಒಬ್ಬರೇ ಅಲ್ಲ, ಕೃಪಾಕರ್ ಬೇರೆ ಸೇನಾನಿ ಬೇರೆ. ಇಬ್ಬರನ್ನು ವೀರಪ್ಪನ್ನು ಬಂಡೀಪುರ ಅರಣ್ಯದಿಂದ ಕಿಡ್ನ್ಯಾಪ್ ಮಾಡ್ತಾನೆ. ಸೆರೆಯಲ್ಲಿ ಕಳೆದ 14 ದಿನಗಳು ಅಂತ ಹಾಕಿದರೆ 14 ದಿನ ಬಂಡೀಪುರದಿಂದ ಅವನು ವೀರಪ್ಪನ ಕಿಡ್ನ್ಯಾಪ್ ಮಾಡಿರ್ತಾನಲ್ಲ, 14 ದಿನಗಳು ಏನೇನು ಆದವು ಅನ್ನೋದನ್ನು ಕೃಪಾಕರ್ ಮತ್ತು ಸೇನಾನಿ ಈ ಒಂದು ಸೆರೆಯಲ್ಲಿ ಕಳೆದ 14 ದಿನಗಳು ಅನ್ನೋ ಒಂದು ಪುಸ್ತಕದಲ್ಲಿ ಬರೆದು ಅದನ್ನ ವಿವರಣೆಗಳನ್ನ ತುಂಬ ಚೆನ್ನಾಗಿ ಬರೆದಿದ್ದಾರೆ. ಅದನ್ನು ನೀವು ಓದಬೇಕು. ಅದರಲ್ಲಿ ಕೆಲವೊಂದು ಆಯ್ದ ಪಾಯಿಂಟ್ಸ್ಗಳನ್ನು ನಾನು ನಿಮ್ಮ ಮುಂದೆ ಶೇರ್ ಮಾಡ್ತೀನಿ. ಕಿಡ್ನ್ಯಾಪನ್ನು ರಾತ್ರಿ ಮಾಡ್ತಾರೆ. ಅದರಲ್ಲಿ ರಾತ್ರಿ ಪ್ರಯಾಣ ಮಾಡ್ತಾರೆ. ಕಿಡ್ನ್ಯಾಪ್ ಮಾಡಿಬಿಟ್ಟು ಕೃಪಾಕರ್ ಅವರು ಸ್ನಾನ ಮಾಡ್ತಾ ಇರ್ತಾರೆ. ಆ ಟೈಮಲ್ಲಿ ಬಂದು ವೀರಪ್ಪನ್ ಮತ್ತು ಅವನ ಗ್ಯಾಂಗ್ ಏನು ಬಂದು ಅವರನ್ನು ಕಿಡ್ನ್ಯಾಪ್ ಮಾಡ್ತಾರೆ. ಬಂಡೀಪುರ ಅರಣ್ಯ ಪ್ರದೇಶದಲ್ಲಿ ಅವರು ಬಿಟ್ಬಿಟ್ಟಿರ್ತಾರೆ. ಮೂಲತಃ ಈ ಕೃಪಾಕರ್ ಮತ್ತು ಸೇನಾನಿ ಅವರು ವನ್ಯಜೀವಿ ಛಾಯಾಗ್ರಾಹಕರು. ಅಂದರೆ ಈ ಫಾರೆಸ್ಟ್ ಇದರಲ್ಲಿ ಹಕ್ಕಿ ಪಕ್ಷಿಗಳು ಪ್ರಾಣಿಗಳು ಇದನ್ನು ಫೋಟೋ ತೆಗೆಯುವಂತಹ ಒಂದು ಕೆಲಸವನ್ನು ಮಾಡ್ತಾ ಇರ್ತಾರೆ. ಅಲ್ಲಿ ಅವರನ್ನು ಕಿಡ್ನ್ಯಾಪ್ ಮಾಡ್ತೀವಿ ಅಂದಾಗ ಇವ್ರು ಏನು ಹೇಳ್ತಾರೆ ಅಂದರೆ, ಕೃಪಾಕರ್ ಸೇನಾನಿಯವರು ನಮ್ಮನ್ನು ಇನ್ನೇನು ಕಿಡ್ನ್ಯಾಪ್ ಮಾಡೋದು, ನಾವು ಇರೋದೇ ಕಾಡಲ್ಲಿ ತಾನೆ ಅನ್ನೋ ಒಂದು ಮಾತನ್ನು ಹೇಳ್ತಾರೆ. ಅವರು ವೀರಪ್ಪನಂತ ಗೊತ್ತಾದ ಮೇಲೂ ಕೂಡ ಅವರು ಹೇಗೆ ವರ್ತನೆ ಮಾಡ್ತಾರೆ ಅಂದರೆ, ಬನ್ನಿ ವೀರಪ್ಪರೇ ಟೀ ಕುಡೀರಿ, ಊಟ ಮಾಡಿರಿ, ಈ ರೀತಿಯ ಇದನ್ನು ಹೇಳ್ತಾರೆ. ಆವಾಗ ವೀರಪ್ಪನು ನಾವು ಟೀಗೆ ಏನು ಬೇಡ ಬನ್ನಿ ಹೋಗೋಣ ಅಂತೇಳಿ ಅವ್ರನ್ನ ಕರ್ಕೊಂಡು ಹೋಗ್ತಾನೆ ಕಾಡಿಗೆ ಹೋದಾದ ನಂತರ ಅಲ್ಲಿ ಜಂಗಲ್ ಇಂಟರ್ವ್ಯೂ ಅಂತ ಮಾಡ್ತಾರೆ. ಅಂದರೆ ವೀರಪ್ಪನಿಗೆ ಏನೇನು ಗೊತ್ತಿದ್ದಾವೆ, ಕಾಡಿನ ಬಗ್ಗೆ ಅವನ ಅಭಿಪ್ರಾಯ ಏನೇನು ಕಲ್ತ್ಕೊಂಡಿದ್ದಾನೆ ಅನ್ನೋದನ್ನೆಲ್ಲ ಜಂಗಲ್ ಇಂಟರ್ವ್ಯೂ ಅಂತ ಮಾಡಿಬಿಟ್ಟು ಅದರಲ್ಲಿ ಈ ಒಂದು ಪುಸ್ತಕದಲ್ಲಿ ಬರೀತಾರೆ. ಹಾಗೆಯೇ ವೀರಪ್ಪನಿಗೆ ಈ ಒಂದು ಬಿಳಿಯರನ್ನು ಕಿಡ್ನ್ಯಾಪ್ ಮಾಡಬೇಕು ಅಂತೇಳಿ ಆಗಿರುತ್ತೆ. ಬಿಳಿಯರನ್ನು ಅಂದರೆ ಈ ಫಾರಿನರ್ಸ್ ಏನಿರ್ತಾರೆ, ಈ ಫಾರಿನರ್ಸನ್ನು ಕಿಡ್ನ್ಯಾಪ್ ಮಾಡಿದರೆ ಅವನಿಗೆ ಜಾಸ್ತಿ ಹಣ ಸಿಗುತ್ತೆ ಅನ್ನೋ ಒಂದು ಇದು ಬಂದಿರುತ್ತೆ. ಫಾರಿನರ್ಸನ್ನು ಕಿಡ್ನ್ಯಾಪ್ ಮಾಡಿದರೆ ಏನಾಗುತ್ತೆ ಅಂತ ಹೇಳಿದರೆ,